ಪ್ರತಾಪ್ ಸಿಂಹ ವಿರುದ್ಧ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಡಾಲಿ ಧನಂಜಯ್ ಏನಾದರೂ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರೆ ಖಂಡಿತವಾಗ್ಲೂ ಕೂಡ ಪ್ರತಾಪ್ ಸಿಂಹ ಸೋತ್ ಹೋಗ್ತಾರೆ ಹಿಂಗಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಗೆ ನಟ ಡಾಲಿ ಧನಂಜಯ್ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನಿಂದ ಎದುರಾಳಿಯಾಗಿ ಪ್ರತಾಪ್ ಸಿಂಹ ಏನಾದರೂ ಇದ್ರೆ ಪ್ರತಾಪ್ ಸಿಂಹ ಖಂಡಿತವಾಗ್ಲೂ ಕೂಡ ಸೋಲ್ತಾರೆ ಅಂತ ಹೇಳಿ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಕಾಂಗ್ರೆಸ್ನಿಂದ ಡಾಲಿ ಧನಂಜಯ್ ಕಣಕ್ಕಿಳಿಸಿದ್ರೆ ಸೋಲ್ತಾರೆ ಪ್ರತಾಪ್ ಸಿಂಹ. ಬಿಜೆಪಿ ಸಿಟ್ಟಿಂಗ್ ಎಂಪಿ ಪ್ರತಾಪ್ ಸಿಂಹ ಖಂಡಿತವಾಗ್ಲೂ ಕೂಡ ಸೋತ್ ಹೋಗ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ನಟ ಡಾಲಿ ಧನಂಜಯ್ ನನಗೆ ಒಳ್ಳೆಯ ಸ್ನೇಹಿತ ಅಂತ ಕೂಡ ಹೇಳಿದ್ದಾರೆ ಪ್ರದೀಪ್ ಈಶ್ವರ್. ಆ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಮತ್ತೆ ಡಾಲಿ ಧನಂಜಯ್ ನಡುವೆ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೈದ್ಧಾಂತಿಕವಾದಂಥ ವಾರ್ ನಡೀತಾನೆ ಇರುತ್ತೆ. ಈಗ ಒಂದು ವೇಳೆ ಡಾಲಿ ಧನಂಜಯ್ ಏನಾದರೂ ಸ್ಪರ್ಧೆ ಮಾಡಿದರೆ ಪ್ರತಾಪ್ ಸಿಂಹ ಸೋಲ್ತಾರೆ ಅಂತೇಳಿ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ನವರು ನಟ ರಾಕ್ಷಸ ಡಾಲಿ ಧನಂಜಯನ ಕಣಕ್ಕಿಳಿಸಬೇಕು ಅಂದಿದ್ದಾರೆ. ಬಟ್ ಇದರದ್ದು ಯಾವ ರೀತಿ ಬೆಳವಣಿಗೆ ಆಗುತ್ತೆ? ಅದು ಪ್ರತಾಪ್ ಸಿಂಹ ಸೋತೋಗ್ತಾನೆ ಬಿಡಿ. ನಮ್ಮ ಪಾರ್ಟಿಯಲ್ಲಿ ನನ್ನ ನಿಲಿಯಕ್ಕೆ ಹೋಗಿ ಸೋಲ್ಸಿ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಡಾಲಿ ಧನಂಜಯ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ಅವ್ರ ಒಳ್ಳೆ ಸ್ನೇಹಿತರು ಸರ್. ಕಾಂಗ್ರೆಸ್ನವರು ನಟ ರಾಕ್ಷಸ ಡಾಲಿ ಧನಂಜಯನ ಕಣಕ್ಕಿಳಿಸಬೇಕು ಅಂದಿದ್ದಾರೆ. ಬಟ್ ಇದರದ್ದು ಯಾವ ರೀತಿ ಬೆಳವಣಿಗೆ ಆಗುತ್ತೆ? ಅದು ಪ್ರತಾಪ್ ಸಿಂಹ ಸೋತೋಗ್ತಾನೆ ಬಿಡಿ. ನಮ್ಮ ಪಾರ್ಟಿಯಲ್ಲಿ ನನ್ನ ನಿಲಿಯಕ್ಕೆ ಹೋಗಿ ಸೋಲ್ಸಿ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಡಾಲಿ ಧನಂಜಯ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ಅವ್ರ ಒಳ್ಳೆ ಸ್ನೇಹಿತರು ಸರ್. ಕಾಂಗ್ರೆಸ್ನವರು ನಟ ರಾಕ್ಷಸ